ಅಂದರೆ ಈಗಾಗಲೇ ಅಯೋಧ್ಯ ರಾಮ ಮಂದಿರ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇದೇ ಅಯೋಧ್ಯ ರಾಮ ಮಂದಿರದ ಮೇಲೆ ಉಗ್ರರ ಕರಿನೆರಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ಮತ್ತು ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇಗುಲದ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ಎನ್ನಲಾದ ಶಂಕಿತ ಉಗ್ರನೊಬ್ಬನನ್ನ ಹರಿಯಾಣ ಮತ್ತು ಗುಜರಾತ್ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಒಬ್ಬ ಅಂದರೆ ಬಂಧಿತ ವ್ಯಕ್ತಿಯನ್ನ ಅಬ್ದುಲ್ ರೆಹಮಾನ್ ಅಂತ ಗುರುತಿಸಲಾಗಿದ್ದು, ಈತ ವಿಶ್ವ ಕುಖ್ಯಾತ ಉಗ್ರ ಸಂಘಟನೆಯಾಗಿರುವಂತಹ ಐಸಿಸ್ ನಂಟು ಹೊಂದಿದ್ದ ಮತ್ತು ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಸಿಸ್ನ ಸೂಚನೆಯಂತೆಯೇ ದಾಳಿಗೆ ಸಂಚು ರೂಪಿಸಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಧನದ ಬೆನ್ನಲ್ಲೇ ರೆಹಮಾನ್ ನೀಡಿದ ಸುಳಿವಿನ ಮೇರೆಗೆ ಆತನ ಮನೆಯಿಂದ 2 ಗ್ರೆನೇಡ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನಿದು ಉಗ್ರರ ಸಂಚು ಅಂತ ನೋಡ್ತಾ ಹೋಗೋದಾದ್ರೆ, ಅಯೋಧ್ಯ ರಾಮ ಮಂದಿರ ಮತ್ತು ಗುಜರಾತ್ ಸೋಮನಾಥ ದೇಗುಲದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದ ಇದೇ ರೆಹಮಾನ್ ನಂತರ ಐಸಿಸ್ ನಂಟು ಮತ್ತು ಪಾಕ್ ಐಸಿಸ್ ಸೂಚನೆ ಮೇರೆಗೆ ಈ ಕಾರ್ಯಾಚರಣೆಯನ್ನ ಮಾಡಿದ್ದ. ಅಂದ್ರೆ ಪಾಕಿಸ್ತಾನ ಏನಂತಂದ್ರೆ, ಪಾಕಿಸ್ತಾನದ ಐಸಿಸ್ ಇದೆಯಲ್ಲ, ಅದು ರಾಮ ಮಂದಿರ ಮತ್ತು ಸೋಮನಾಥ ದೇಗುಲದ ಮೇಲೆ ದಾಳಿ ಮಾಡುವಂತ ಇದೇ ಅಬ್ದುಲ್ ರೆಹಮಾನ್ಗೆ ಸೂಚನೆಯನ್ನ ನೀಡಿತ್ತು. ಆ ಸೂಚನೆಯ ಮೇರೆಗೆ ಈತ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದ. ನೆಕ್ಸ್ಟ್ ಏನಂತಂದ್ರೆ, ಫೈಜರಾಬಾದ್ ಆತನ ಮನೆಯ ಮೇಲೆ ಪೊಲೀಸ್ ದಾಳಿ ಮಾಡಿದಾಗ ಗ್ರೆನೇಡ್ಗಳು ಮತ್ತು ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಅವೆಲ್ಲವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ವೇಳೆ ಆತ ಸಾಕಷ್ಟು ಉಗ್ರ ಸಂಘಟನೆಗಳೊಂದಿಗೆ ನಂಟು ಹೊಂದಿರುವ ವಿವರವೂ ಕೂಡ ಲಭ್ಯವಾಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಅಂದ್ರೆ ಈತ ಏನಂತಂದ್ರೆ, ತಿನ್ನೋಕೆ ಹಿಟ್ಟಿಲ್ಲ ಅಂತಂದ್ರೂ ಈ ಪಾಕಿಸ್ತಾನದ ಚಾಳಿ ಮಾತ್ರ ಬಿಡ್ತಾ ಇಲ್ಲ. ಹೌದು, ಈಗಾಗಲೇ ಏನಂತಂದ್ರೆ, ಆರ್ಥಿಕ ಅದ್ದಂಪತನಕ್ಕೆ ಹೋಗಿದೆ. ಊಟ ಬಿಡಿ, ಉಸಿರಾಡೋ ಗಾಳಿಯೂ ಕೂಡ ಪಾಕಿಸ್ತಾನದಲ್ಲಿ ಏನಂತಂದರೆ ವಿಷಕಾರಿಯಾಗಿದೆ. ಬಟ್ ಏನಂತಂದರೆ, ಭಾರತದ ವಿರುದ್ಧ ಏನು ಕೆಂಡ ಕಾರ್ತಾ ಇದೆಯಲ್ಲ, ಮೊದಲಿನಿಂದಲೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದೆ. ಈಗ ಅಯೋಧ್ಯ ರಾಮ ಮಂದಿರದ ಮೇಲೆ ದಾಳಿ ಮಾಡೋದಕ್ಕೆ ಇಂತಹ ವಿಷಜಂತುಗಳನ್ನು ರೆಡಿ ಮಾಡ್ತಾ ಇದೆ. ಕಾರ್ಯಾಚರಣೆ ಮಾಡಿ ದಾಳಿ ಮಾಡು, ಇನ್ನೇನು ಗ್ರೆನೇಡ್ ಹಿಡಿದು ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಗುಜರಾತ್ ಮತ್ತು ಹರಿಯಾಣ ಪೊಲೀಸರು ಈ ವಿಷಕ್ರಿಮಿಯನ್ನು ಬಂಧನ ಮಾಡಿದ್ದಾರೆ. ಇಂತಹ ವಿಷಕ್ರಿಮಿಗಳು ಕೂಡ ಇನ್ನೂವರೆಗೂ ಬರ್ತಾ ಇದ್ದಾವೆ. ಪಾಕಿಸ್ತಾನದಿಂದ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆಗಳಿದೆ. ಅದಕ್ಕಾಗಿ ಗುಪ್ತಚರ ಇಲಾಖೆ ಅಲರ್ಟ್ ಆಗಿದ್ದು, ಈ ತರಹದ ಏನಂತಂದರೆ ಸಂಚನ್ನು ರೂಪಿಸಿದಂತಹವರನ್ನು ಈಗ ಮತ್ತೆ ಬಂಧನ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇಂತಹ ಅಂದರೆ ಈಗೇನು ಬಂಧನ ಆಗಿದನಲ್ಲ, ಈ ಬಂಧನ ಆಗಿರುವಂತಹ ವ್ಯಕ್ತಿಯನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸಿ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಎಸ್ ಜೀವನ್, ಖಂಡಿತ ನಮ್ಮ ಕೆಲವೊಂದಿಷ್ಟು ಧಾರ್ಮಿಕ ತಾಣಗಳಿಗೂ ಕೂಡ ಇದೇ ರೀತಿ ಬೆದರಿಕೆ ಯಾವಾಗ ಬರ್ತಾನೆ ಇರುತ್ತೆ. ಬಟ್ ನಮ್ಮ ಭದ್ರತೆ ಕೂಡ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಇಂಥ ಸಂಚನ ಎಲ್ಲ ವಿಫಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.